ಸೂಪರ್. ಒಂದು ಸ್ವಲ್ಪ ಹಿಂದೆ ಬರ್ತೀನಿ, ಅಂದರೆ ಲೈಕ್ ನಿಮ್ಮ PUC ಲೆವೆಲ್ಗೆ ಏನು ಬರ್ತೀನಿ. ಸೊ PUC ಲಲ್ಲೇ ನೀವು ಕೋರ್ಸಸ್ನ ಶುರು ಮಾಡಿದ್ರಿ. ಎಸ್. ಸೊ ಮೊದಲನೇ ಅಡುಗೆ ಹೇಳ್ಕೊಟ್ಟಿದ್ದು ಯಾವುದು? ಫಸ್ಟ್ ಅಡುಗೆ ನಾನು ಹೇಳ್ಕೊಟ್ಟಿದ್ದು ವೆಜಿಟೇಬಲ್ ಪಲಾವ್, ಆಮೇಲೆ ಮಸಾಲಾ ಕೋನ್ ಅಂತ, ಇನ್ನೊಂದು ಗೋಲ್ಡ್ ಕಾಯಿನ್. ಓಕೆ. ಇದು ಸ್ವಲ್ಪ ಯೂನಿಕ್ ರೆಸಿಪಿ. ಮಸಾಲಾ ಕೋನ್ ಮತ್ತೆ ಗೋಲ್ಡ್ ಕಾಯಿನ್ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ರು ನನಗೆ. ಗೋಲ್ಡ್ ಕಾಯಿನ್ ಅದು ಅಂದ್ರೆ ಬ್ರೆಡ್ ಇಂದ ಮಾಡ್ತೀವಿ ಅದನ್ನ. ಸೊ ಬ್ರೆಡ್ ಮೇಲೆ ನಾವು ಆಲೂ ಸ್ಟಫಿಂಗ್ ಎಲ್ಲ ಇಟ್ಟು ಅದಕ್ಕೆ ಒಂದು ಕೋಟ್ ಮಾಡಿ ಅದನ್ನ ಡೀಪ್ ಫ್ರೈ ಮಾಡಿ ಅಂದ್ರೆ ಗೋಲ್ಡನ್ ಕಲರ್ ಅಲ್ಲಿ ಬರುತ್ತೆ. ಅದ್ರ ಮೇಲೆ ಟಾಪಿಂಗ್ಸ್ ಹಾಕಿ ಸಾಸ್ ಅಲ್ಲಿ ತಿಂದ್ರೆ ಸಖತ್ತಾಗಿರುತ್ತೆ. ಅದು ತುಂಬಾ ಕಮ್ಮಿ ಕಡೆ ಸಿಗುತ್ತೆ, 5 ಸ್ಟಾರ್ ರೆಸ್ಟೋರೆಂಟ್ಸ್ ಅಲ್ಲಿ ಇರುತ್ತೆ ಯೂಶಲಿ ಅದು ಗೋಲ್ಡ್ ಕಾಯಿನ್ ಅನ್ನೋದು. ಸೊ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಅವಾಗಲೇ ಕೊಡ್ತಿದ್ರಿ ಅದು? ಹೌದು ಅವಾಗಲೇ ರೆಸಿಪಿ. ಎಸ್ ರೆಸಿಪಿ. ಆಮೇಲೆ ಮಸಾಲಾ ಕೋನ್ ಅಂತ ಬರುತ್ತೆ. ಸೊ ಒಂದು ಕೋನ್ ತರಾನೇ ಬರುತ್ತೆ. ಅದನ್ನ ನಾವು ಹಿಟ್ಟು ಲಟ್ಸಿ ಸ್ಟಿಪ್ಸ್ ಆಗಿ ಕಟ್ ಮಾಡಿ ಅದಕ್ಕೆ ರೋಲ್ ಮಾಡಿ ಮತ್ತೆ ಅದನ್ನ ಡೀಪ್ ಫ್ರೈ ಮಾಡಿ ಅದಕ್ಕೆ ಫಿಲ್ಲಿಂಗ್ ಮಾಡಿ ಒಳಗಡೆ ಸ್ಟಫ್ ಮಾಡಿ ಮಾಡೋದು. ಅದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ಸೊ ಆ ರೆಸಿಪಿ, ಈ ವೆರೈಟಿ ರೆಸಿಪೀಸ್ನ ಆವಾಗಲೇ ನಾನು ಹೇಳ್ಕೊಡ್ತಿದ್ದೆ. ಓಕೆ, ಸೂಪರ್. ಮತ್ತಿನ್ನು ಈ ರೆಸಿಪಿ ಸ್ಟಾರ್ಟಿಂಗಲ್ಲಿ ಹೇಳ್ಕೊಡ್ತಿದ್ರಿ, ಸೊ ಕ್ಲಾಸಸ್ ಶುರು ಮಾಡಿದ್ರಿ. ಅವಾಗಂದಷ್ಟೇ ನಾನು ಕೇಳ್ತೀನಿ, ಅಂದರೆ ಅವತ್ತಿನ ಬಜೆಟ್, ಸೊ ನಿಮಗೆ ಮೊದಲನೇ ಸಂಬಳ ಅಥವಾ ಮೊದಲನೇ ಬಿಸ್ನೆಸ್ ಅಲ್ಲಿ ಬಂದಿರುವಂತ ಅಮೌಂಟ್ ಎಷ್ಟಿತ್ತು ಅಂತ ಹೇಳಿ? ನಾನು ಕುಕಿಂಗ್ ಕ್ಲಾಸಿಗೆ ಫಸ್ಟ್ ಚಾರ್ಜ್ ಮಾಡಿದ್ದು 650 rupees. ಓಕೆ. ಸೊ ಅದು ತುಂಬಾ ಖುಷಿ ಅನ್ಸುತ್ತೆ. ಅವ್ರ ಹುಡುಗಿನ ತಂದೆ ಕರ್ಕೊಂಡ್ ಬಂದ್ಬಿಟ್ಟು ಅವರು ಹಿಂಗೆ 10,000 ಬಂಡಲ್ ತೊಗೊಂಡ್ಬಂದಿದ್ರು. ನನ್ನನ್ನು ಲಿಸ್ಟ್ ಕೇಳಿದ್ರು, ನಾನೆಲ್ಲ ಹೇಳಿದೆ. ಅವ್ರ ಮಗಳು ಹೇಳೋದು. ಸೊ 1-2-3 ಕ್ಲಾಸಿಗೆ, ಅದು ಒಂದೇ ಅಲ್ಲ 2-3 ಕ್ಲಾಸಿಗೆ ಜಾಯ್ನ್ ಆಗಿ ಇನ್ನೇನು ಇಲ್ವೇನಮ್ಮ ಹಿಂಗೆ ಇಟ್ಕೊಂಡಿದ್ದಾರೆ, ಇನ್ನೇನು ಇಲ್ವೇನಮ್ಮ ಅಂತ ಅಷ್ಟೊಂದು ದುಡ್ಡು ತೋರಿಸ್ತಿದ್ದಾರೆ. ನನಗೆ ಬರೋದು ಇಷ್ಟೇ ವೆರೈಟೀಸ್ ಅಲ್ವಾ, ಏನಪ್ಪ ಮಾಡೋದು ಅನ್ಕೊಂಡೆ ನಾನು. ಕಲಿಬೇಕಿತ್ತೆ, ಇನ್ನೂ ಹೇಳ್ಕೊಡ್ಬೋದಾಗಿತ್ತು. ಇನ್ನು ಜಸ್ಟ್ ಫಸ್ಟ್ PUC ಹುಡುಗಿ ಅಲ್ಲ. ಸೊ ಅವರು ಜಾಯಿನ್ ಮಾಡಿದ್ರು, ಹುಡುಗಿ ಹೇಳ್ಕೊಟ್ಟೆ. ಫಾದರ್ ಫೆಲ್ಟ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೆ, ತುಂಬ ಚೆನ್ನಾಗಿದೆ, ನನ್ನ ಮಗಳು ಚೆನ್ನಾಗಿ ಕಲ್ತಿದ್ದಾಳೆ. ಮದುವೆನೂ ನನಗಿನ್ನ ದೊಡ್ಡ ಹುಡುಗಿ. ನಾನು ಫಸ್ಟ್ PUC ಹುಡುಗಿ, ಶಿ ಈಸ್ ಲೈಕ್ ಮದುವೆ ಸೆಟ್ಲ್ ಆಗಿದೆ ಅವ್ರಿಗೆ. ಸೊ ಆ ಹುಡುಗಿ ನನ್ನ ಹತ್ರ ಬಂದು ವೆರೈಟಿ ಡಿಶಸ್ ಎಲ್ಲ ಕಲ್ತ್ಕೊಂಡು ಹೋಗಿದ್ದು. ಟ್ಯೂಷನ್ಸ್ಗೆಲ್ಲ ಇಷ್ಟು ಚಾರ್ಜ್ ಪರ್ ಸಬ್ಜೆಕ್ಟ್ ಇಷ್ಟು ಅಂತ ಹೇಳ್ಕೊಡ್ತಿದ್ವಿ ಅವಾಗ. ಸೊ ಇವಾಗ ಏನಿದೆಯೋ ಗೊತ್ತಿಲ್ಲ ನನಗೆ. ಸೊ ಆವಾಗ ಹಾಗೆ ಇತ್ತು. ಫಸ್ಟ್ ನಾನು ಸ್ಯಾರಿ ಡ್ರೆಪ್ಪಿಂಗ್ ಕ್ಲಾಸಿಗೆ ಚಾರ್ಜ್ ಮಾಡಿದ್ದು 350 rupees. 350 rupees. 12 ವೆರೈಟಿಯಿಂದ 20 ವೆರೈಟಿ ಸ್ಯಾರಿ ಉಡ್ಕೊಳೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೆ. 20 ವೆರೈಟೀಸ್? ಎಸ್, 20 ವೆರೈಟಿ. ಮಹಾರಾಣಿ ಸ್ಟೈಲ್, ವೈಜಂತಿ ಮಾಲಾ ಸ್ಟೈಲ್, ಬಂಗಾಳಿ, ಗುಜರಾತಿ, ಹೇರ್ ಹೋಸ್ಟರ್ಸ್, ಪಾರ್ಟಿ ವೇರ್, ಈ ತರ ಸಾಕಷ್ಟು ವೆರೈಟೀಸ್ ಸ್ಯಾರೀಸ್ ಉಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೆ. ಈಗಲೂ ಮಾಡ್ತಿದ್ದೀರಾ? ಇವಾಗ ಪುರ್ಸೋತಿಲ್ಲ, ಇದ್ರೆ ಮತ್ತೆ ಖಂಡಿತ ಹೇಳ್ಕೊಡ್ತೀನಿ. ಇವಾಗ ಯಾರಾದ್ರೂ ಅಪ್ರೋಚ್ ಆದ್ರೆ ಸಂಡೇಸ್ ಆಫ್ಟರ್ನೂನು ಬರೋ ವಿದ್ಯೆ ಹೇಳ್ಕೊಡೋದ್ರಲ್ಲಿ ತಪ್ಪೇನು, ಅವ್ರಿಗೂ ಹೆಲ್ಪ್ ಆಗತ್ತೆ. ನನ್ಗೆ ಅಟ್ಲೀಸ್ಟ್ ಏನೋ ಒಂದು ಆಚೆ ಪಾನಿಪುರಿ ತಿನ್ನಕಾದ್ರೆ ಹೆಲ್ಪ್ ಆಗತ್ತೆ. ಸೊ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಕಲಿಯೋ ವಿದ್ಯೆ ಅಲ್ವಾ, ಕಲ್ತಿರೋ ವಿದ್ಯೆ. ಸೊ ಆತರ ಒಂದು ಕ್ಲಾಸಸ್ ಎಲ್ಲ ತಗೊಂತಿದ್ದೆ. ಸೂಪರ್. ಓಕೆ. ಸೊ ಇವಾಗ ಈಗೇನು ಅದೇ ಬರುತ್ತೆ. ಸೊ ಮಹಿಳೆ ಅಂದಿದ ತಕ್ಷಣ ಮನೆಗಷ್ಟೇ ಸೀಮಿತ ಅನ್ನುವಂಥದ್ದು. ಹಂಗಂದಿದ ತಕ್ಷಣ ಬಿಸ್ನೆಸ್ಗೆ ಬಂದ ಮೇಲೆ ಮನೇನ ನೋಡಲ್ಲ ಅನ್ನಂತ ಮಾತು ಆಗಲ್ಲ. ನೋಡಲ್ಲ ಅಂತ ಹೇಳಂಗೂ ಇಲ್ಲ. ಹೌದು. ಎರಡು ಹೇಗ್ ಬ್ಯಾಲೆನ್ಸ್ ಆಗ್ತಿದೆ ಅಥವಾ ಪ್ರಾಬ್ಲಮ್ ಆಗ್ತಿದೆ? ಒಂದು ಮಾತು ನಾನು ಹೇಳ್ತೀನಿ ಸ್ಟ್ರಾಂಗ್ ಆಗಿ, ಲೇಡೀಸ್ ಆ ಮಲ್ಟಿ ಟಾಸ್ಕಿಂಗ್ ಇದೆ. ಅದನ್ನ ಸ್ವಲ್ಪ ನಾವು ಬೂಸ್ಟ್ ಮಾಡ್ಕೋಬೇಕಷ್ಟೇ. ನಾನು ಮಾಡ್ತಿದ್ದು ಮಲ್ಟಿ ಟಾಸ್ಕಿಂಗ್ಗೆ. ಸೊ ಕ್ಲಾಸಸ್ ಏನಿದೆ, ಓಕೆ ಈ ಟೈಮ್ಗೆ ಏನೇನು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊತಿದ್ದೆ. ಓಕೆ ಹಬ್ಬ ಇದೆಯಾ, ಹಬ್ಬಕ್ಕೆ ಏನೇನು ಬೇಕು, ಹೆಂಗೆ ರೆಡಿ ಮಾಡ್ಕೋಬೇಕು ಹೆಲ್ಪರ್ ಒಂದು ತೊಗೊಂಡ್ಬಿಡ್ಬೇಕು. ಅಂದರೆ ಮನೇಲಿ ಒಬ್ಬ ಹೆಲ್ಪರು ರೆಡಿ ಮಾಡ್ಕೊಡೋರು, ಮನೆ ಕೆಲಸದವ್ರು ಬೇರೆ, ಹೆಲ್ಪರ್ ಬೇರೆ. ಸೊ ಹೆಲ್ಪರ್ನ ಇಟ್ಕೊಂಡು ರೆಡಿ ಮಾಡ್ತಿದ್ದೆ. ಸೊ ದಟ್ ಐ ಯೂಸ್ ಟು ಹ್ಯಾಂಡಲ್ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊತಿದ್ದೆ. ಸೊ ಐ ಟು ಅರ್ನ್ ಗುಡ್ ಮನಿ ಆಲ್ಸೋ. ಸೊ ಒಬ್ಬೊಬ್ರು ಹೆಲ್ಪರ್ ಇಟ್ಕೊಂಡು ನಾವು ಮಲ್ಟಿ ಟಾಸ್ಕಿಂಗ್ ಮಾಡ್ಕೋಬೋದು. ಎಲ್ಲ ನಾವೇ ಗುಡಿಸೋದು, ನಾವೇ ಒರೆಸೋದು, ನಾವೇ ಮಾಡೋದು ಅಂದರೆ ಇಟ್ ಇಸ್ ಕಷ್ಟ. ನೀನು ರಾಜ ಆಗಬೇಕು ಅಂದರೆ ಸೇನಾಧಿಪತಿ ಇರಬೇಕು, ಸೈನ್ಯ ಇರಬೇಕು, ಆವಾಗ ನೀನು ರಾಜ ಆಗೋದು. ನಾನೇ ಗುಡಿಸ್ತೀನಿ, ನಾನೇ ಒರೆಸ್ತೀನಿ ಅಂತ ಹೇಳಿದ್ರೆ ನೀನು ಸೇನಾಧಿಪತಿನೂ ಆಗೋಕ್ಕಾಗಲ್ಲ, ಪ್ರೆಸಿಡೆಂಟು ಆಗೋಕ್ಕಾಗಲ್ಲ. ಓಕೆ, ಸೂಪರ್. ಮತ್ತಿನ್ನ ಒಂದು ಇದು ಶುರುವಾಯಿತು, ವರ್ಷಿಣಿ ಕಿಚನ್ಸ್ ಶುರುವಾಯಿತು. ಸೊ ಅಲ್ಲಿಂದ ನಿಮ್ಮ ಜರ್ನಿ ಅಂದರೆ ಸೆಕೆಂಡ್ ಹಾಫ್ ಅನ್ಕೊಳ್ಳೋಣ. ಸೊ ಅಲ್ಲಿಂದ ಬೇರೆನೇ ಮದುವೆ ಆಯಿತು. ಮದುವೆ ಆದ್ಮೇಲೆ ಸ್ಟಾರ್ಟ್ ಮಾಡಿದೆ. ಆವಾಗ ಹೆಸರು ಬಂದ್ಬಿಟ್ಟು ಇನ್ಸ್ಪಿರೇಷನ್ ದ ಸೋಲ್ ಆಫ್ ಟ್ಯಾಲೆಂಟ್ ಅಂತ ಇತ್ತು. ಆ್ಯಕ್ಚುಲಿ ನೇಮ್ ಚೇಂಜ್ ಇತ್ತು. ಅದೇ ಸಾಕಷ್ಟು ವರ್ಷಗಳಿದ್ದಿದ್ದು.
ಅವಾಗ ಏನಾಯ್ತಿತ್ತು, ನಂದು ಆ್ಯಕ್ಚುಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್. ಅಂದರೆ ಸ್ಟಾರ್ಟ್ ಮಾಡಿದ್ದು ಮತ್ತೆ ಪರಿಸ್ಥಿತಿಲು ಮಕ್ಕಳು ಸಂಸಾರ, ಅತ್ತೆ ಮಾವ, ಅಮ್ಮನ ಅಪ್ಪ ಕೋಆಪ್ರೇಟ್ ಮಾಡೋದಷ್ಟು ಅತ್ತೆ ಮಾವ ಮಾಡ್ತಾರೋ ಅನ್ನೋದು ಸುಳ್ಳಲ್ಲ. ಸೊ ಅದು ಐ ಹ್ಯಾವ್ ಸೀನ್ ಲಾಟ್ ಆಫ್ ಅಪ್ ಆ್ಯಂಡ್ ಡೌನ್ಸ್. ನನ್ನ ಹೆಸರು ಕೂಡ ಬೇರೆ ಇತ್ತು, ಪದ್ಮಶ್ರೀ ಅನ್ನೋದು ಆ್ಯಕ್ಚುಲ್ ಹೆಸರು ನಂದು. ಸೊ ಹೀಗೆ ಲಾಟ್ಸ್ ಆಫ್ ಅಪ್ ಆ್ಯಂಡ್ ಡೌನ್ ನೋಡುವಾಗ ಯಾರೋ ಹೇಳಿದ್ರು, ಇಲ್ಲ ಮೇಡಮ್ ನಿಮ್ಮ ಹೆಸರಿಗೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಸೂಟ್ ಆಗ್ತಿಲ್ಲ, ಅದಕ್ಕೆ ನೀವು ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅಂತ. ಆವಾಗಲೇ ನನಗೆ ತುಂಬ ನಂಬಿಕೆ ಹೋಗ್ಬಿಟ್ಟಿತ್ತು. ಅಂದರೆ ಜನದ ಮೇಲೆ ಈ ಅಸ್ಟ್ರಾಲಜಿ ಮೋಸಗಳು ಸಾಕಷ್ಟು ನೋಡಿದ್ದೆ. ನಾನೇನು ಮಾಡಿದೆ, ನ್ಯೂಮರಾಲಜಿಯಲ್ಲಿ ನಾನೇ ಡಿಪ್ಲೊಮಾ ಮಾಡಿಬಿಟ್ಟು ನನ್ನ ಹೆಸರು ನಾನೇ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಸೊ ವರ್ಷಿಣಿ ಅನ್ನೋ ಹೆಸರನ್ನು ನನಗೆ ನಾಮಕರಣ ಮಾಡ್ಕೊಂಡಿರೋ ಹೆಸರು ಆ್ಯಕ್ಚುಲಿ ನಿಜ. ಅದು ನಾನೇ ಡಿಪ್ಲೊಮಾ ಇನ್ ನ್ಯೂಮರಾಲಜಿ ಮಾಡಿ ರಿಸರ್ಚ್ ಮಾಡಿ ನನ್ನ ಡೇಟ್ ಆಫ್ ಬರ್ತ್ ಏನಿದೆ, ನನಗೇನು ಸೂಟ್ ಆಗುತ್ತೆ ಅನ್ನೋದು ರಿಸರ್ಚ್ ಮಾಡಿ ನಾನು ಚೇಂಜ್ ಮಾಡಿಕೊಂಡೆ. ನಾನು ಚೇಂಜ್ ಮಾಡ್ಕೊಂಡ ಮೇಲೆ ಐ ಹ್ಯಾವ್ ಸೀದ್ ಲಾಟ್ ಆಫ್ ಪ್ರೋಗ್ರೆಸ್ ಇನ್ ಮೈ ಲೈಫ್. ಫ್ರಾಂಕ್ಲಿ ಟೆಲ್ಲಿಂಗ್, ಇದು ಸುಳ್ಳು ಏನು ಹೇಳ್ತಿಲ್ಲ. ಸೊ ಅಂದರೆ ನಿಮಗೆ ಮೇಡಮ್ ಹೆಸರು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಚೇಂಜ್ ಆಗುತ್ತಾ? ಇಲ್ಲ. ನಮ್ಮ ಹೆಸರನ್ನು ಎಷ್ಟು ಜನ ಕೂಗ್ತಾರೋ ಅಷ್ಟು ನಮಗೆ ಪವರ್ ಬರ್ತಾ ಬರ್ತಾ ಸೊ ಹ್ಯಾವ್ ರೀಚ್ಡ್ ದಿಸ್ ಲೆವೆಲ್. ನನ್ನ ನ್ಯೂಮರಾಲಜಿನೂ ಇದೆ, ಅದರಲ್ಲಿ ನನ್ನ ಸ್ವಯಂ ಕೃಷಿನೂ ಇದೆ, ಇಲ್ಲ ಅಂತ ಇಲ್ಲ. ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಸಕ್ಸಸ್ ಬರುತ್ತಾ? ಹೆಸರು ಚೇಂಜ್ ಮಾಡ್ಕೋಬೇಕು, ಅದ್ರ ಜೊತೆ ನಿಮ್ಮ ಕಷ್ಟ ಇದನ್ನು ಯೂಸ್ ಮಾಡಬೇಕು. ಅದು ಒಂದು ಪಾರ್ಟ್ ಅಷ್ಟೇ, ಒಂದು ಪಾರ್ಟ್ ಆಗುತ್ತೆ. ಸೊ ಆ ಅಪ್ ಆ್ಯಂಡ್ ಡೌನ್ಸ್ ಇಂದ ಹೊರಗೆ ಬಂದೆ. ಇನ್ಸ್ಪಿರೇಷನ್ ಅಂದರೆ ತುಂಬ ಜನ ಏನೋ ಒಂದು ಪಾರ್ಲರು ಅಥವಾ ಏನೋ ಬೇರೆ ಸೆಂಟರ್ಸು, ಸಾಕಷ್ಟು ಇನ್ಸ್ಪಿರೇಷನ್ ಅಂದರೆ ಬೇರೆ ಬೇರೆ ಅರ್ಥಗಳು ಬರುತ್ತಲ್ವ. ಸೊ ಆ ಥರ ತುಂಬ ಜನ ಅನ್ಕೊಂತಿದ್ರು. ಆವಾಗ ನಂಗೆ ಅನ್ನಿಸ್ತು, ಇಲ್ಲ ಸ್ವಲ್ಪ ಹೆಸರನ್ನ ಚೇಂಜ್ ಮಾಡಬೇಕು. ನ್ಯೂಮರಾಲಜಿ ಬೇಕಾದ್ರೆ ವರ್ಷಿಣಿ ಅನ್ನೋದು ಚೆನ್ನಾಗಿದೆ. ವರ್ಷಿಣಿ ಅಂದರೆ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಸೊ ಅದು ದೇವರ ಹೆಸರು ಕೂಡ. ಸೊ ವರ್ಷಿಣೀಸ್ ಕಿಚನ್ ಅಂದರೆ ಕಿಚನ್ ಅಂತ ಅರ್ಥ ಆಗಲಿ ಜನಕ್ಕೆ ಅಂತ ಹೇಳ್ಬಿಟ್ಟು ವರ್ಷಿಣೀಸ್ ಕಿಚನ್ ಅಂತ ನಾನು ಹೆಸರು ಇಟ್ಟಿರೋದು. ಸೊ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಕಿಚನ್ ಅಂತ. ಸೊ ಹಾಗೆ ಹೆಸರು, ನನ್ನ ಹೆಸರು ಮತ್ತೆ ನನ್ನ ಬಿಸ್ನೆಸ್ ಹೆಸರು, ಎರಡೂ ಹೆಸರು ಚೇಂಜ್ ಆಯಿತು. ಓಕೆ, ಸೂಪರ್. ಇನ್ನು ಮತ್ತೆ ಈ ಬಿಸ್ನೆಸ್ ಶುರು ಮಾಡೋಕ್ಕೂ ಮುಂಚೆ ಬೇರೆ ಯಾವ್ದೋ ಬಿಸ್ನೆಸ್ ಏನೋ ಮಾಡಿದ್ರಾ? ಅಲ್ಲಿಂದ ಅಯ್ಯೋ ಇದು ಲಾಸ್ ಆಗ್ತದೆ? ಎಸ್, ಸಾಕಷ್ಟು ಬಿಸ್ನೆಸ್ ಮಾಡಿದ್ದೀನಿ. ನಾ ಹೇಳ್ದಂಗೆ ನಾನು ಮದುವೆಗೆ ಮುಂಚೆನೇ ಐ ಯೂಸ್ ಇನ್ ಟು ದ ಬಿಸ್ನೆಸ್. ಕ್ಲಾಸಸ್ ತೊಗೊಂತಿದ್ದೆ, ರಿಯಲ್ ಎಸ್ಟೇಟ್ ಮಾಡಿದ್ದೀನಿ. ಓಕೆ, ಸೈಟ್ಸ್ ಎಲ್ಲ ತೋರಿಸಿದ್ದೀನಿ ಮದುವೆಗೆ ಮುಂಚೆನೆ, ಅದೆಲ್ಲ ಮಾಡಿದ್ದೀನಿ. ಮದುವೆ ಆದಮೇಲೆ ಕೂಡ ಕ್ಲಾಸಸ್ ತೊಗೊತಿದ್ದೆ, ಕನ್ಸಲ್ಟೇಷನ್ ಮಾಡ್ತಿದ್ದೆ. ಅದಾದಮೇಲೆ ಇನ್ ಬಿಟ್ವೀನ್ ಸ್ವಲ್ಪ ಒಂದು ಪರಿಸ್ಥಿತಿದಲ್ಲಿ ಮಧ್ಯದಲ್ಲಿ ನಾನು ಸ್ವಲ್ಪ ಸ್ಟಾಪ್ ಮಾಡಿ ಬಟ್ಟೆ ಬಿಸ್ನೆಸ್ಸಿಗೆ ಬಂದೆ. ಬಟ್ಟೆ ಬಿಸ್ನೆಸ್ ಕೂಡ, ಕ್ಲೋತಿಂಗ್ ಬಿಸ್ನೆಸ್ ಕೂಡ ಮಾಡಿದ್ದೀನಿ. ಕ್ಲೋತಿಂಗ್ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿತ್ತು. ಮತ್ತೆ ಏನೋ ಒಂದು ರೀಸನಿಂದ ಮತ್ತೆ ಅದನ್ನು ಸ್ಟಾಪ್ ಮಾಡಿ ಒಂದು ಸ್ವಲ್ಪ ದಿವಸ ಸೈಲೆಂಟ್ ಆಗಿರ್ಬೇಕಾಯಿತು ಇದ್ದೆ. ಆಮೇಲೆ ಅಗೇನ್ ಐ ಸ್ಟಾರ್ಟೆಡ್ ಆನ್ಲೈನ್ ಕ್ಲಾಸಸ್. ಯಾಕಂದರೆ ನಾವು ಆಲ್ರೆಡಿ ಬಿಸ್ನೆಸ್ಸಲ್ಲಿರೋರು, ನೋಡಿರೋರು ಸುಮ್ಮನೆ ಕೂತ್ಕೊಳಕ್ಕೆ ಆಗಲ್ಲ. ಅದು ನಾನು ಅದರಲ್ಲಿ ಸುಮ್ಮನೆ ಕೂತ್ಕೊಳೋದೇ ಇಲ್ಲ. ಸೊ ಹಾಗಾಗಿ ಮತ್ತೆ ಅಗೇನ್ ರೀಸ್ಟಾರ್ಟೆಡ್. ನಾನು ಹೇಳಿದ್ನಲ್ಲ, ಐ ಸಿ ಲಾಟ್ ಆಫ್ ಅಪ್ ಆ್ಯಂಡ್ ಡೌನ್ಸ್. ನಾನು ಯಾವಾಗಲೂ ವರ್ಷಿಣಿ ಅಂತ ಹೆಸರು ಚೇಂಜ್ ಮಾಡಿಕೊಂಡು ಆವಾಗಿಂದ ಸ್ವಲ್ಪ ಸ್ಟೇಬಿಲಿಟಿ ಬಂತು ನನಗೆ. ಸೊ ಆ ಸ್ಟೇಬಿಲಿಟಿಗಿಂದ ಒನ್ ಬೈ ಒನ್ ನನ್ನ ಗುಡ್ ವಿಲು, ನನ್ನ ಹೆಸರು, ನನ್ನ ದುಡ್ಡಿಂದ, ಅಂದರೆ ನಾನು ಯಾರೋ ಇನ್ವೆಸ್ಟರ್ಸ್ ಇರಲಿಲ್ಲ, ನನಗೆ ಯಾರು ಸ್ಪಾನ್ಸರ್ ಮಾಡಿಲ್ಲ, ಪೇರೆಂಟ್ಸಿಂದನೂ ದುಡ್ಡು ತೊಗೊಂಡಿಲ್ಲ, ಹಸ್ಬೆಂಡಿಂದನೂ ದುಡ್ಡು ತೊಗೊಂಡಿಲ್ಲ. ನನ್ನ ಸಂಪಾದನೆ ಮತ್ತೆ ರೀಇನ್ವೆಸ್ಟ್ಮೆಂಟು, ನನ್ನ ಸಂಪಾದನೆ ರೀಇನ್ವೆಸ್ಟ್ಮೆಂಟು. ಯಾಕಂದರೆ ಹೆಣ್ಮಕ್ಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಮಾಡೋರು ಬಹಳ ಕಮ್ಮಿ. ಓಕೆ, ಪೇರೆಂಟ್ಸು ಕೂಡ ನಿಂಗೆ 10 ಲಕ್ಷ 20 ಲಕ್ಷ ಕೊಡ್ತೀನಿ ಬಿಸ್ನೆಸ್ ಮಾಡಮ್ಮ ಅಂತ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ನಮ್ಮದೇ ಸಾಮ್ರಾಜ್ಯ ಇದು. ಎಸ್, ನೀವು ಕೆಟ್ಟಿರುವ ಸಾಮ್ರಾಜ್ಯ. ಎಸ್. ಸೊ ಆ ಥರ ಮಾಡಿ ಈ ಥರ, ಇಲ್ಲ ಆವಾಗಲೇ ಯಾರಾದ್ರು ಮಾಡಿಬಿಟ್ಟಿದ್ರೆ ಇವಾಗೆಲ್ಲವೂ ಇರ್ತಿದ್ನೇನೋ ಮೋಸ್ಟ್ಲಿ. ಸೊ ಆ ಥರ ನನ್ನದೇ ಒಂದು ಇನ್ವೆಸ್ಟ್ಮೆಂಟು, ಗುಡ್ ವಿಲ್ಲು, ಅಕೌಂಟು ಚೆನ್ನಾಗಿ ಟ್ರಾನ್ಸಾಕ್ಷನ್ ಇಟ್ಕೊಂಡು ಟ್ಯಾಕ್ಸ್ ಕಟ್ತಿದ್ದೆ ಆನ್ ಟೈಮಿಗೆ, ಟ್ಯಾಕ್ಸಸ್ ಪೇ ಮಾಡ್ತಿದ್ದೆ. ಸೊ ದಟ್ ಲಾಂಗ್ ಟರ್ಮಲ್ಲಿ ಲೋನ್ ಹೋದಾಗ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪ್ರಾಪರ್ ಟ್ರ್ಯಾಕ್ ಏನಿದೆಯೋ ಪದ್ಧತಿ ಪ್ರಕಾರ ಎಲ್ಲೂ ಗೌರ್ಮೆಂಟನ್ನು ಮೋಸ ಮಾಡಿದಿರಾ ಹ್ಯಾವ್ ಕೆಪ್ GST ಪೇ ಮಾಡೋದು, ಇದು ಮಾಡೋದು ಎಲ್ಲ ಮಾಡ್ಕೊಂಡ್ಬರ್ತಿದ್ದೆ. ಸೊ ದಟ್ ಲಾಂಗ್ ಟರ್ಮ್ ಬೆನಿಫಿಟ್ ಆಗುತ್ತೆ ಅಂತ ಒಂದು ಮೈಂಡಲ್ಲಿ ಇತ್ತು ನನಗೆ. ಆ ಪ್ರಕಾರ ಮಾಡ್ಕೊಂಡು ಆಮೇಲೆ ಇದು ದೊಡ್ಡದಾಗಿ ಮಾಡುವಾಗ ಎಸ್ ಹ್ಯಾವ್ ಆಲ್ಸೋ ಟೇಕನ್ ದ ಲೋನ್. ನಾರಿ ಶಕ್ತಿ ಅದರಲ್ಲೇನು ಲೋನ್ ತೊಗೊಂಡೆ, 25 ಲಕ್ಷ ಲೋನ್ ತೊಗೊಂಡೆ. ಆಮೇಲೆ ಮತ್ತೆ ಇನ್ವೆಸ್ಟರ್ಸು ಈ ರೇಂಜ್ ಬಂದಮೇಲೆ ಇನ್ವೆಸ್ಟರ್ಸು ಸ್ವಲ್ಪ ಬಂದರು. ಹಾಗೆ ನನ್ನ ಒಂದು ಗುಡ್ ವಿಲ್ ಮೇಲೆ ನಾನು ನನ್ನ ಬಿಸ್ನೆಸ್ನ ಬೆಳೆಸ್ತಾ ಬಂದೆ. ಓಕೆ, ಸೂಪರ್. ಓಕೆ,
ಇನ್ನು ಮತ್ತೆ ಇವಾಗ ಪ್ರೆಸೆಂಟ್ ಸೊ ಇನ್ನು ವರ್ಷಿಣಿ ಕಿಚನ್ಸಲ್ಲಿ ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಏನೆಲ್ಲ ಕಲಿತಾ ಇದ್ದಾರೆ? So as I told, we have trained more than 5 lakh students. ನನ್ನ ಒಂದು ಕೆರಿಯರಿಗೆ 5 ಲಕ್ಷಕ್ಕೂ ಮೇಲ್ಪಟ್ಟು ಸ್ಟೂಡೆಂಟ್ಸ್ಗೆ ನಾನು ಟ್ರೈನ್ ಮಾಡಿದ್ದೀನಿ. ರೆಗ್ಯುಲರ್ ಆಗಿ ಬೇಕಿಂಗ್ ಕ್ಲಾಸು, ಕುಕಿಂಗ್ ಕ್ಲಾಸಸ್ಸು, ಎಲ್ಲ ರೀತಿಯ ಕ್ಲಾಸಸ್ಸು ಓಡುತ್ತೆ. ಬಟ್ ನಮಗೆ ಜಾಸ್ತಿ ಓಡೋದು ಅಂತ ಹೇಳಿದ್ರೆ ಒಂದು ಬೇಕಿಂಗು, ಇನ್ನೊಂದು ಇವಾಗ ಸ್ವಲ್ಪ ಟ್ರೆಂಡಲ್ಲಿ ಇರೋದು ಸೌತ್ ಇಂಡಿಯನ್ನು, ಕಾಂಟಿನೆಂಟಲು, ಆಮೇಲೆ ಬರೋದು ಚಾಟ್ಸು, ಚೈನೀಸು ಎಲ್ಲ ಬರುತ್ತೆ. ಬಟ್ ಪ್ರಿಯಾರಿಟಿ ಫಸ್ಟ್ ಪ್ಲೇಸಲ್ಲಿ ಇರೋದು ಒಂದು ಸೌತ್ ಇಂಡಿಯನ್ ಬರುತ್ತೆ, ಇನ್ನೊಂದು ಬೇಕಿಂಗ್ ಬರುತ್ತೆ. ಎರಡೂ ಫಸ್ಟ್ ಪ್ಲೇಸಲ್ಲಿದೆ ಫಸ್ಟ್. ಬಟ್ ಈ 18-20 ವರ್ಷದ ಸ್ಪ್ಯಾನಲ್ಲಿ ತೊಗೊಂಡ್ರೆ ಯಾವಾಗಲೂ ಇದ್ದಿದ್ದು ಬೇಕಿಂಗ್ ಒಂದೇ. ಕುಕ್ಕಿಂಗು ಅದೆಲ್ಲ ತುಂಬ ಕೆಳಗಿತ್ತು ಪ್ಲೇಸು. ಬಟ್ ಇವಾಗ ಸ್ವಲ್ಪ ಈ ತಟ್ಟೆ ಇಡ್ಲಿ ಇರ್ಬೋದು, ನಮ್ಮ ಒಂದು ಫುಡ್ ಇರ್ಬೋದು ಬೂಮಲ್ಲಿದೆ. ಸೊ ಅದರಿಂದ ಬೇಕಿಂಗ್ಗೆ ಸರಿ ಸಮಾನವಾಗಿ ನಮ್ಮ ಸೌತ್ ಇಂಡಿಯನ್ ಫುಡ್ಡು ಬಂದು ನಿಂತಿದೆ. ಸೊ ಸೌತ್ ಇಂಡಿಯನ್ ಫುಡ್ಡು ಒಂದು ರೇಂಜಲ್ಲಿ ಡಿಮ್ಯಾಂಡ್ ಇದೆ, ಬೇಕಿಂಗ್ ಒಂದು ರೇಂಜಲ್ಲಿ ಆಲ್ ಟೈಮ್ ಇದು. ಬೇಕಿಂಗ್ ಅನ್ನೋದು ಆಲ್ ಟೈಮು. ಸೊ ಅದ್ರ ನೆಕ್ಸ್ಟ್ ಬರೋದು ಕಾಂಟಿನೆಂಟಲ್ಲು, ಅದಾದಮೇಲೆ ಚಾಟ್ಸು, ಅದಾದಮೇಲೆ ಚೈನೀಸು, ಈ ಥರ ಕೋರ್ಸಸ್ಸು ನಡೀತಾ ಇದೆ. ಸೊ ನಮ್ದು ಮತ್ತೆ ಇನ್ನೊಂದು ವರ್ಷಿಣಿ ಎಂಟರ್ಪ್ರೈಸಸ್ ಅಂತ ಒಂದಿದೆ. ಸೊ ಅದರಲ್ಲಿ ಬಂದ್ಬಿಟ್ಟು ನಾವು ಕಿಚನ್ ಸೆಟಪ್ ಮಾಡ್ಕೊಡ್ತೀವಿ. ನಿಮ್ಮ ರೆಸ್ಟೋರೆಂಟ್ ನೋಡ್ತಿದ್ದೀರಾ, ರೆಸ್ಟೋರೆಂಟ್ ಸೆಟಪ್ ಮಾಡ್ಕೊಡ್ತೀವಿ. ಕ್ಲೌಡ್ ಕಿಚನ್ಸು, ರೆಸಾರ್ಟ್ಸು, ಏನೇ ಫುಡ್ ರಿಲೇಟೆಡ್ ಇರಲಿ ಅದನ್ನು ಕಂಪ್ಲೀಟ್ ಸ್ಕ್ರ್ಯಾಚಿಂದ ಎಂಡ್ವರೆಗೂ A to Z ಸೆಟಪ್. ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಇಂದ ಹಿಡಿದು, ಮುಹೂರ್ತ ಇಂದ ಹಿಡಿದು, ವಾಸ್ತು, ನ್ಯೂಮರಾಲಜಿ, ಅಸ್ಟ್ರಾಲಜಿ. ಅಂದರೆ ಒಂದು ರೆಸ್ಟೋರೆಂಟ್ ಸೆಟಪ್ ಮಾಡಬೇಕಂದ್ರೆ ಆಗ್ನೇಯ ಮೂಲೆ ನೋಡಬೇಕು, ಈಶಾನ್ಯ ಮೂಲೆ ನೋಡಬೇಕು, ಕುಬ್ಬರ್ ಮೂಲೆ ನೋಡಬೇಕು, ಕ್ಯಾಶ್ ಎಲ್ಲಿ ಇಡಬೇಕು, ಸ್ಟಾಕ್ ಎಲ್ಲಿ ಇಡಬೇಕು, ಇದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಇದೆಲ್ಲ ಬೇಸಿಕ್ ಬರಲೇಬೇಕು ಒಂದು ಬಿಸ್ನೆಸ್ ಮ್ಯಾನಿಗೆ ನನ್ನ ಪ್ರಕಾರ. ಸೊ ನಾವು ಯಾರ ಮೇಲೆ ಡಿಪೆಂಡ್ ಇರಲ್ಲ, ಕಸ್ಟಮರ್ ಮೇಲೆ ಕಂಪ್ಲೇಂಟ್ ಇರಲ್ಲ. ಇಲ್ಲ ಮೇಡಮ್ ಮಾಡಿದೆ ಸಕ್ಸಸ್ ಆಗಲಿಲ್ಲ, ಇಲ್ಲ ವರ್ಕ್ ಆಗಲಿಲ್ಲ, ಎಲ್ಲ ಮಾಡಿರ್ತೀವಿ, ಏನೋ ಒಂದು ಪ್ರಾಬ್ಲಮಿಂದ ಅದು ಪ್ರಾಬ್ಲಮ್ ಆಗಿರತ್ತೆ. ಸೊ ಅದು ಆಗಬಾರ್ದು ಅಂದರೆ ಒಂದು ಬಿಸ್ನೆಸ್ ಮೆನ್ ಆರ್ ವುಮೆನ್ಗೆ ಸಂಪೂರ್ಣ ನಾಲೆಜ್ ಅನ್ನೋದು ಇರಬೇಕು. ಸೊ ಅದರಿಂದ ನಾನು ಈ ಥರ ನ್ಯೂಮರಾಲಜಿ ಬರುತ್ತೆ, ಅಸ್ಟ್ರಾಲಜಿ ಬರುತ್ತೆ, ವಾಸ್ತು ಬರುತ್ತೆ, ಆ್ಯಂಡ್ ಐ ಆಮ್ ಅ ಡೈಟಿಷಿಯನ್ ಕಮ್ ನ್ಯೂಟ್ರಿಷನಿಸ್ಟ್ ಆಸ್ ವೆಲ್. ಮೇಡಮ್ ಏನೇನು ಕಲ್ತಿದ್ದೀರಾ ಮೇಡಮ್ ನೀವು? ಸೊ ನಾನು ಏನು ಅಂತ ಹೇಳಿದ್ರೆ, ನೀವು ಒಂದು ಮರುಭೂಮಿಯಲ್ಲಿ ನಾನು ಬಿಟ್ಬಿಟ್ಟು ಬಂದ್ರು ನನ್ನ ಜೀವನ ನಾನು ರಾಣಿ ಥರ ಮಾಡ್ಕೊಂಡ್ಬಿಡ್ತೀನಿ. ಡೋಕ ಅಂತೂ ಏನೂ ಇರಲ್ಲ ನನಗೆ. ಸೊ ಇರಬೇಕು ಪ್ರತಿಯೊಬ್ಬರಿಗೂ ಆ ಥರ ಮಲ್ಟಿ ಟಾಸ್ಕಿಂಗ್ ಅಥವಾ ಮಲ್ಟಿ ಬಿಸ್ನೆಸ್ ಇದ್ರೇನೆ ಈ ಬಿಸ್ನೆಸ್ ಡೌನ್ ಆದರೆ ಆ ಬಿಸ್ನೆಸ್ ಯಾವುದೋ ಒಂದು ಬಿಸ್ನೆಸ್ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಒಂದೇ ನಾವು ನಂಬ್ಕೊಂಡಿದ್ರೆ ಒಂದಲ್ಲ ಒಂದು ಟೈಮಲ್ಲಿ ಯಾವುದೋ ಒಂದು ಪೆಟ್ಟು ಕೊಡುತ್ತೆ. ಸೊ ಅಟ್ ಇಸ್ ಸಹಜ. ಸೊ ನಮ್ಗೆ 2-3 ಇದ್ರೆ ಅದನ್ನು ನಾವು ಸ್ವಲ್ಪ ಮೇಂಟೈನ್ ಮಾಡ್ಕೊಳೋದು ಇಟ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಅಸ್. ಓಕೆ, ಸೂಪರ್. ಮತ್ತಿನ್ನು ಹೋಟೆಲ್ ಅಂತ ಮಾಡಬೇಕು ಅಂದಾಗ ಸೊ ನಾನು ದುಡ್ಡು ತಂದೆ ಒಂದು ಹೋಟ್ಲು ಶುರು ಮಾಡ್ಬಿಡ್ತೀನಿ ಅಂದರೆ ಆಗಲ್ಲ, ಅದಕ್ಕೆ ನಾಲೆಡ್ಜ್ ಇರಬೇಕು. ಸೊ ಅದಕ್ಕೆ ನಾಲೆಡ್ಜು ನಿಮ್ಮಿಂದ? ಎಸ್, ನಾವು ಕಂಪ್ಲೀಟ್ ಇವಾಗ ನಾನು ಮಾಡಿಕೊಡೋ ಪ್ರಾಜೆಕ್ಟ್ಸ್ ಹೆಂಗೆ ಮಾಡ್ಕೊಡ್ತೀನಿ ಅಂದರೆ, ನಿಮಗೆ ಇಂಟೀರಿಯರ್ಸಿಂದ ಹಿಡಿದು, ಅಥವಾ ಇಲ್ಲ ಮೇಡಮ್ ಖಾಲಿ ಜಾಗ ಇದೆ, ಕನ್ಸ್ಟ್ರಕ್ಷನ್ಸಿಂದ ಹಿಡಿದು, ನಿಮಗೆ ಪ್ಲಂಬಿಂಗು, ಕಾರ್ಪೆಂಟರಿಂದ ಹಿಡಿದು, ಮೆನು ಡಿಸೈನಿಂಗಿಂದ ಹಿಡಿದು, ಪ್ಲಸ್ ನಿಮಗೆ ಮ್ಯಾನ್ ಪವರಿಂದ ಹಿಡಿದು, ನಾನು ಹೇಳಿದ್ನಲ್ಲ ಮುಹೂರ್ತ, ನಿಮ್ಮ ಜಾತಕ ಏನು, ನಿಮ್ಗೆ ಯಾವ ರಾಶಿ ಚೆನ್ನಾಗಿದೆ, ನಿಮ್ಗೆ ಯಾವ ಕಲರ್ ಆಗಿ ಬರುತ್ತೆ, ನಿಮ್ಮ ನ್ಯೂಮರಾಲಜಿ ಪ್ರಕಾರ ಏನು ಸೆಟ್ ಆಗುತ್ತೆ, ಎಲ್ಲ ಕಂಪ್ಲೀಟಾಗಿ ಮಾಡ್ಕೊಡ್ತೀವಿ. ಮೇಡಮ್ ಇದೇನಿದೆ ಮೇಡಮ್ ಎಲ್ಲರೂ ಇವಾಗ ಮಾಡ್ತಿದ್ದಾರೆ ಅಂತ ನೀವು ಹೇಳ್ಬೋದು. ಇನ್ನೂ ಒಂದು ಸ್ಪೆಷಲ್ ಇದೆ, ನನ್ನ ಹತ್ರ ಓನರ್ ಕೋರ್ಸ್ ಅಂತ ಇದೆ. ಏನು ಮೇಡಮ್ ಇದು ಓನರ್ ಕೋರ್ಸ್ ಅಂದರೆ,